ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ರಮದಾನ್ ತಿಂಗಳಿನಲ್ಲಿ ಉಪವಾಸ ತೊರೆಯುವಾಗ ಎಲ್ಲರೂ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆ ಪ್ರಾರ್ಥನೆ ಏನಂತ ಹೇಳಿದರೆ, ذهب الظمأ وابتلت العروق وثبت الأجر إن شاء الله. ಅದರ ಅರ್ಥ ಏನು ಅಂತ ಹೇಳಿದರೆ, ذهب الظمأ ನನ್ನ ಬಾಯಾರಿಕೆ ನೀಗಿತು, وابتلت العروق ಮತ್ತು ನನ್ನ ನರನಾಡಿಗಳು ಉಬ್ಬಿದವು, وثبت الأجر إن شاء الله ಮತ್ತು ದೇವನಿಚ್ಛಿಸಿದರೆ ನನಗೆ ಈ ಉಪವಾಸಾಚರಣೆ ಮಾಡಿದಂತಹ ಪುಣ್ಯ ಅದು ಕೂಡ ಲಭ್ಯವಾಗಬಹುದು. ನಾವು ಯಾವುದೇ ಪ್ರಾರ್ಥನೆ ಮಾಡುವಾಗ, ಏನು ಕೆಲಸ ಮಾಡುವಾಗಲೂ ಕೂಡ ಮೈಂಡ್ಫುಲ್ನೆಸ್ ಬಹಳ ಮುಖ್ಯ. ಮೈಂಡ್ಫುಲ್ನೆಸ್ ಅಂತ ಹೇಳಿದರೆ ನಾವೇನು ಮಾಡುತ್ತಿದ್ದೇವೋ ಅದರ ಬಗ್ಗೆ ಅರಿವು ನಮಗಿರಬೇಕು. ಅದು ಈಗಿನ ಕಾಲದಲ್ಲಿ ಮೈಂಡ್ಫುಲ್ನೆಸ್ ಒಬ್ಬನ ಯಶಸ್ಸಿಗೆ ಬಹಳ ಮುಖ್ಯ ಅಂತ ಭಾವಿಸ್ತಾರೆ. ಮೈಂಡ್ಫುಲ್ನೆಸ್ ಅಂತ ಹೇಳಿದರೆ ಜನರಿಗೆ ಒಂದು ಅರಿವು, ಪರಿಜ್ಞಾನ ಅದು ಬಹಳ ಮುಖ್ಯ. ಯಾವುದು ಮಾಡುತ್ತಿದ್ದೇವೋ ಅದರ ಪರಿಜ್ಞಾನ ಬೇಕು. ಏನು ಮಾಡುತ್ತಿದ್ದೇವೆ, ಏನು ಗಳಿಸುತ್ತಿದ್ದೇವೆ ಇತ್ಯಾದಿಗಳ ಪರಿಜ್ಞಾನ ಬೇಕು. ನಾವು ಈ ಉಪವಾಸ ಆಚರಣೆ ಮಾಡುವಾಗಲೂ ಕೂಡ ಅದರ ಪರಿಜ್ಞಾನ ನಮಗೆ ಬೇಕು. ಉಪವಾಸ ತೊರೆಯುವಾಗಲೂ ಕೂಡ ಅದರ ಪರಿಜ್ಞಾನ ನಮಗೆ ಬೇಕು. ತೊರೆಯುವಾಗ ಯಾವ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೋ ಅದರ ಬಗ್ಗೆಯೂ ಕೂಡ ನಮಗೆ ಸರಿಯಾದಂತಹ ವಿಭಾವನೆ ಮತ್ತು ಪರಿಜ್ಞಾನ ಬೇಕು. ಉದಾಹರಣೆಗೆ, ಈ ಉಪವಾಸ ಬಿಡುವಾಗ ಜನರು ಎರಡು ಮೂರು ವಸ್ತುಗಳನ್ನು ವಿಶ್ವದಾದ್ಯಂತ ಉಪಯೋಗಿಸುವಂತಹ ವಸ್ತುಗಳು ಯಾವುದು ಅಂತ ಹೇಳಿದರೆ, ಒಂದು ನೀರು, ಮತ್ತೊಂದು ಖರ್ಜೂರ, ಇನ್ನೊಂದು ಮಜ್ಜಿಗೆ. ಇದು ವಿಶ್ವದ ಎಲ್ಲ ಕಡೆಗಳಲ್ಲಿ ಜನ ಉಪಯೋಗಿಸ್ತಾರೆ, ನಮ್ಮಲ್ಲಿಯೂ ಕೂಡ ಉಪಯೋಗಿಸ್ತಾರೆ. ಉದಾಹರಣೆಗೆ ನೀರು, ಅದರ ಬಗ್ಗೆ ನಮಗೆ ಮೈಂಡ್ಫುಲ್ನೆಸ್ ಬೇಕು, ಪರಿಜ್ಞಾನ ಬೇಕು. ಈ ನೀರು ಹೇಗೆ ನನಗೆ ಬಂದು ತಲುಪಿತು? ಅರಬ್ ದೇಶಗಳಲ್ಲಿ ನೋಡುವುದಾದರೆ ಅಲ್ಲಿ ಹೊಳೆ ಇಲ್ಲ, ನೀರಿನ ಆಕರಗಳಿಲ್ಲ. ಆದ್ದರಿಂದ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಡಿಸ್ಯಾಲಿನೇಷನ್ ಪ್ಲಾಂಟ್ ಅಂತ ಹೇಳ್ತಾರೆ, ನಿರ್ಲವಣೀಕರಣ ಘಟಕ. ನೀರಿನ ಲವಣಗಳನ್ನು ಬೇರ್ಪಡಿಸಿ ಶುದ್ಧ ನೀರನ್ನಾಗಿ ಮಾಡುವಂತಹ ಘಟಕಗಳಿವೆ ಅಲ್ಲಿ. ಅದನ್ನು ನಿರ್ಲವಣೀಕರಣ ಘಟಕ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ಬೋದು, ಡಿಸ್ಯಾಲಿನೇಷನ್ ಪ್ಲಾಂಟ್. ಆ ಪ್ಲಾಂಟ್ನ ಮೂಲಕ ಅವರು ನೀರಿನ ಶುದ್ಧೀಕರಣ ಮಾಡ್ತಾರೆ, ಅನಂತರ ಅದನ್ನು ಕುಡಿಯಲು ಯೋಗ್ಯ ಮಾಡ್ತಾರೆ, ಅನಂತರ ಅದನ್ನು ವಿತರಣೆ ಮಾಡ್ತಾರೆ. ಎಷ್ಟು ಕಷ್ಟ ಇದೆ ನೋಡಿ. 1 ಲೀಟರ್ ನೀರಿಗೆ ಅವರು ಬಹಳಷ್ಟು ಖರ್ಚು ಮಾಡಿ, ಅದು ಸಿರಿವಂತ ರಾಷ್ಟ್ರ ಆಗಿರುವುದರಿಂದ ಜನರಿಗೆ ವಿತರಿಸ್ತಾರೆ. ಅವರು ಉಚಿತವಾಗಿ ವಿತರಿಸ್ತಾರೆ ಅಥವಾ ಬಹಳ ಕಡಿಮೆ ಒಂದು ಮೊತ್ತಕ್ಕೆ ವಿತರಿಸ್ತಾರೆ. ಎಲ್ಲರಿಗೂ ಕೂಡ ನೀರು ಲಭ್ಯ ಇದೆ, ಹೇರಳ ಪ್ರಮಾಣದಲ್ಲಿ ಲಭ್ಯ ಇದೆ. ಇನ್ನು ಬೇರೆ ಕಡೆಗಳ, ಉದಾಹರಣೆಗೆ ನಮ್ಮ ದೇಶದಲ್ಲಿ ನೀರು ಹೇಗೆ ಬರ್ತದೆ? ನಮ್ಮಲ್ಲಿಯೂ ಕೂಡ ದೊಡ್ಡ ಸಮುದ್ರ ಇದೆ. ಆ ಸಮುದ್ರದ ಮೂಲಕ ನಮಗೆ ಹೇಗೆ ನೀರು ಬರ್ತದೆ? ಸಮುದ್ರದ ನೀರನ್ನು ಯಾರೂ ಕುಡಿಯುವಂತಿಲ್ಲ. ಆ ಅಲ್ಲಾಹನು ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ನೀರು ಆವಿಯಾಗಿ, ಬೇಸಿಗೆಯಲ್ಲಿ ಆವಿಯಾಗಿ ಮೇಲೆ ಇರ್ತದೆ, ಮೋಡಗಳಾಗ್ತವೆ, ಮತ್ತು ಮೋಡಗಳು ನೀರಾಗಿ, ಮಳೆಯಾಗಿ ಭೂಮಿಯಲ್ಲಿ ಸುರಿಯಲ್ಪಡ್ತದೆ. ಆಗ ಭೂಮಿಯಲ್ಲಿರುವಂತಹ ನೀರಿನ ಒಸರು ಅದೆಲ್ಲವೂ ಕೂಡ ಬಹಳ ಒಸರು ಮೇಲೇಳುತ್ತದೆ ಮತ್ತು ಈ ಶುದ್ಧ ನೀರಿನ ಆಕರಗಳಾಗಿರುವಂತಹ ಎಲ್ಲ ಬಾವಿಗಳಲ್ಲಿ ನೀರು, ಮಳೆ ಬಂದ ತಕ್ಷಣ ಬಾವಿಗಳಲ್ಲಿ ನೀರು ತುಂಬುವುದನ್ನು ನೀವು ಕಾಣ್ಬೋದು. ಹೀಗೆ ನೀರಿನ ಆಕರಗಳಿವೆ. ಅದೇ ರೀತಿಯಲ್ಲಿ ಬೋರ್ವೆಲ್ಗಳಲ್ಲಿ ಬರುವಂತಹ ನೀರುಗಳು ಕೂಡ, ಅದೆಲ್ಲವೂ ಕೂಡ ನೀರಿನ ಆಕರಗಳೆಲ್ಲವೂ ಕೂಡ ನೀರು ಉಕ್ಕಿ ಹರಿಯುತ್ತದೆ. ಹೀಗೆ ದೇವನು ಮನುಷ್ಯನಿಗೆ ನೀರನ್ನು ಕೊಡ್ತಾನೆ. ನೀರು ಉಚಿತವಾಗಿ ನಮಗೆ ಲಭ್ಯವಾಗ್ತದೆ. ಆದ್ದರಿಂದ ಉಚಿತವಾಗಿ ದೇವನು ಅಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆದ್ದರಿಂದ ಒಂದು ಗುಟುಕನ್ನು ನಾವು ನೀರು ಕುಡಿಯುವಾಗ ಇಡೀ 13, 14, 15 ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ 18, 19 ಗಂಟೆಗಳವರೆಗೆ ಉಪವಾಸ ಆಚರಿಸಿದ ನಂತರ ಒಂದು ಗುಟುಕು ನೀರು ಕುಡಿಯುವಾಗ ಆ ನೀರಿಗೆ ಎಷ್ಟು ಮೌಲ್ಯ ಇದೆ ಅಂತ ಗೊತ್ತಾಗೋದು ಆ ಸಂದರ್ಭದಲ್ಲಿ. ಆದ್ದರಿಂದ ನಾವು ನೀರು ಕುಡಿಯುವಾಗ ಹೇಳ್ತೇವೆ, ذهب الظمأ, ದೇವನಿಗೆ ಬಹಳ ಸ್ತುತಿ, ನನ್ನ ಬಾಯಾರಿಕೆ ನೀಗಿತು. ಹಾಗೆ ಹೇಳುವಾಗ ಅವನಿಗೆ ನೀರು ಎಲ್ಲಿಂದ ಬಂತು ಎಂಬಂತಹ ವಿಭಾವನೆ ಕೂಡ ಇದ್ದರೆ ಇನ್ನಷ್ಟು ಅವನ ಆ ಕೃತಜ್ಞತಾ ಮನೋಭಾವ ಅದು ಹೆಚ್ಚುತ್ತದೆ. ಆದ್ದರಿಂದ ಆ ಕೃತಜ್ಞತಾ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಇನ್ನು ಮಜ್ಜಿಗೆಯ ಬಗ್ಗೆ ಹೇಳುವುದಾದರೂ ಕೂಡ ಪವಿತ್ರ ಕುರ್ಆನ್ ನಲ್ಲಿ ಒಂದು ವಾಕ್ಯ ಇದೆ. ಅಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಇನ್ನ ಫಿಲ್ ಅನ್ಆಮಿ ಲಇಬ್ರ, ನಿಶ್ಚಯವಾಗಿಯೂ ನಿಮಗೆ ನಿಮ್ಮ ಜಾನುವಾರುಗಳಲ್ಲಿಯೂ ಕೂಡ ಒಂದು ಪಾಠ ಇದೆ. ಯಾಕೆಂತ ಹೇಳಿದರೆ, ಆ ಜಾನುವಾರುಗಳಲ್ಲಿ ರಕ್ತ ಹರಿಯುವಂತಹ ನಾಳಗಳು, ಅದೇ ರೀತಿಯಲ್ಲಿ ಮಲ ಹರಿಯುವಂತಹ ನಾಳಗಳು, ಅದರ ಮಧ್ಯೆ ದೇವರು ಇನ್ನೊಂದು ನಾಳವನ್ನು ಇಟ್ಟಿದ್ದಾನೆ. ಆ ನಾಳ ಯಾವುದು ಅಂತ ಹೇಳಿದರೆ ಹಾಲು ಹರಿಯುವಂತಹ ನಾಳ. ಆದರೆ ಅದು ಮಿಶ್ರವಾಗುವುದಿಲ್ಲ, ಎಲ್ಲವೂ ಕೂಡ ಜಾನುವಾರುಗಳ ದೇಹದಲ್ಲೇ ಇರ್ತದೆ, ಹತ್ತಿರ ಇರ್ತದೆ. ಮಲ ಹರಿಯುವಂತಹ ನಾಳವು ಕೂಡ ಅಲ್ಲೇ ಇರ್ತದೆ.
ಮತ್ತು ರಕ್ತ ಹರಿಯುವಂತಹ ನಾಳವು ಕೂಡ ಅಲ್ಲೇ ಇರ್ತದೆ. ಅದರ ಜೊತೆಗೆ ಹಾಲು ಹರಿಯುವಂತಹ ನಾಳ, ಆ ಜಾನುವಾರುಗಳ ಮೂಲಕ ದೇವನು ನಿಮಗೆ ಹಾಲಿನ ವ್ಯವಸ್ಥೆ ಮಾಡಿದ್ದಾನೆ. ಆದ್ದರಿಂದ ಜಾನುವಾರುಗಳಲ್ಲಿಯೂ ಕೂಡ ನಿಮಗೆ ಪಾಠ ಇದೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಆ ರೀತಿಯ ಹಾಲನ್ನು ದೇವರು ನಮಗೆ ಒದಗಿಸಿದ್ದಾನೆ, ಅದನ್ನು ನಾವು ಮಜ್ಜಿಗೆ ಮಾಡಿ ಕುಡಿಯುತ್ತೇವೆ. ಅಂತಹ ಒಂದು ಕೃತಜ್ಞತಾ ಮನೋಭಾವ ನಮ್ಮಲ್ಲಿ ಇರಬೇಕಾದಂಥ ಅಗತ್ಯ ಇದೆ. ಇನ್ನು ಖರ್ಜೂರದ ಮಟ್ಟಿಗೆ ಹೇಳುವುದಾದರೂ ಕೂಡ ಅರಬ್ ನಾಡಿನಲ್ಲಿ ನೀವು ನೋಡುವುದಾದರೆ ಅಲ್ಲಿ ಮರಳುಗಾಡು ಹೆಚ್ಚಿದೆ ಮತ್ತು ನೀರಿನ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ. ಸಿರಿವಂತ ರಾಷ್ಟ್ರಗಳಲ್ಲಿ ಆಗಿರುವುದರಿಂದ ಈಗೇನು ಮಾಡಿದ್ದಾರೆ ಅಂತ ಹೇಳಿದರೆ, ಕುವೈತ್ನಂತಹ ರಾಷ್ಟ್ರದಲ್ಲಿ ಅವರು ಪೈಪ್ ಹರಿಸಿದ್ದಾರೆ. ಆ ಪೈಪಿನ ಮೂಲಕ ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡಿದ್ದಾರೆ ಅವರು. ಆ ಪೈಪಿನ ಮೂಲಕ ಹಣ ಖರ್ಚು ಮಾಡಿ ಅದಕ್ಕೆ ನೀರು ಹಾಕಲಾಗುತ್ತದೆ ಮತ್ತು ಆ ಮೂಲಕ ಖರ್ಜೂರದ ಬೇಕಾದಷ್ಟು ತೋಟಗಳನ್ನು ಅವರು ಬೆಳೆಸಿದ್ದಾರೆ. ಆದರೆ ಮರಳುಗಾಡಿನ ಮಧ್ಯೆ ಒಂದೊಂದು ಕಡೆಗಳಲ್ಲಿ ನೀರಿನ ಆವಿ ಎಲ್ಲಿದೆಯೋ ಅಲ್ಲಿ ಮಾತ್ರ ತೋಟಗಳಿದ್ದಂತಹ ಒಂದು ಪರಿಸ್ಥಿತಿ ಇತ್ತು ಹಿಂದಿನ ಕಾಲದಲ್ಲಿ. ಆದರೆ ಆ ಖರ್ಜೂರವನ್ನು ನೀವು ಸೇವಿಸುವಾಗ ಅದರಲ್ಲಿ ಬೇಕಾದಷ್ಟು ನೀರಿದೆ, ಬೇಕಾದಷ್ಟು ಸ್ವಾದ ಇದೆ ಮತ್ತು ಅದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿವೆ. ಒಂದು ಖರ್ಜೂರದ ಪೋಷಕಾಂಶ ಎಷ್ಟಿದೆ ಅಂತ ಹೇಳಿದರೆ, ಬಾಯಿಗೆ ಹಾಕಿದ ತಕ್ಷಣ ಅದು ಎನರ್ಜಿಯಾಗಿ ಬದಲಾವಣೆ ಆಗ್ತದೆ. ಅದು ಕರಗಲಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಆದ್ದರಿಂದಲೇ ಸಣ್ಣ ಮಗುವಿಗೂ ಕೂಡ ಸಣ್ಣ ಖರ್ಜೂರದ ತುಂಡನ್ನು ಹಾಕುವುದಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಂತಹ ಒಂದು ಚರ್ಯೆಯನ್ನು ನಮಗೆ ಕಲಿಸಿದರು. ಅದೇನಂತ ಹೇಳಿದರೆ, ಸಣ್ಣ ಮಗು ಹುಟ್ಟಿದರೆ ಅದಕ್ಕೆ ಖರ್ಜೂರವನ್ನು ಜಗಿದು ಅಥವಾ ಯಾವುದಾದರೂ ರೀತಿಯಲ್ಲಿ ಅದನ್ನು ತೆಳುಗೊಳಿಸಿ ಅದರ ಸಣ್ಣ ಅಂಶವನ್ನು ಮಗುವಿನ ಬಾಯಿಗೆ ಹಾಕ್ಬೋದು ಎನ್ನುವಂತಹ ಒಂದು ಚರ್ಯೆ ನಮ್ಮಲ್ಲಿದೆ. ಆದ್ದರಿಂದ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಖರ್ಜೂರ ನೀವು ತಿಂದ ತಕ್ಷಣ ಅದು ಬಹಳ ಬೇಗ ಶಕ್ತಿಯಾಗಿ ಮಾರ್ಪಡುತ್ತದೆ, ಬಹಳ ಬೇಗ ಕರಗುತ್ತದೆ ಮತ್ತು ಶಕ್ತಿಯನ್ನು ದೇಹಕ್ಕೆ ಕೊಡುತ್ತದೆ. ಆದ್ದರಿಂದ ಹಲವಾರು ಪೋಷಕಾಂಶಗಳು ಇರುವಂತಹ ಖರ್ಜೂರವನ್ನು ಕೂಡ ದೇವನು ಕೊಟ್ಟಿದ್ದಾನೆ. ಅಂತಹ ಒಂದು ಮರಳುಗಾಡಿನಲ್ಲಿ ಖರ್ಜೂರ ಇದೆ, ಎಲ್ಲ ಕಡೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ದೇವನ ಒಂದು ವಿಶೇಷತೆ ಅಂತ ಸ್ವಲ್ಪ ನೋಡಿ. ಕಾಫಿ ಬೆಳೆಯಬೇಕಾದ್ರೆ ಅದಕ್ಕೆ ಮಲೆನಾಡೇ ಬೇಕು, ಹತ್ತಿರದಲ್ಲಿರುವುದು ಕೂರ್ಗ್, ಚಿಕ್ಕಮಗಳೂರು ಮುಂತಾದ ಪ್ರದೇಶಗಳಲ್ಲಿ. ತೆಂಗಿನಕಾಯಿ ಬೆಳೆಯಬೇಕಾದ್ರೆ ನಮ್ಮ ಈ ತೀರ ಪ್ರದೇಶಗಳೇ ಬೇಕು. ಅದೇ ರೀತಿಯಲ್ಲಿ ಒಂದೊಂದು ಹಣ್ಣು ಹಂಪಲುಗಳಿಗೆ ದೇವನು ಒಂದೊಂದು ಪ್ರದೇಶವನ್ನು ಗೊತ್ತುಪಡಿಸಿದ್ದಾನೆ, ಅಲ್ಲಿ ಮಾತ್ರ ಅದು ಆಗುವುದು. ಖರ್ಜೂರ ಎಲ್ಲ ಕಡೆಗಳಲ್ಲಿ ಆಗುವುದಿಲ್ಲ, ಮರಳುಗಾಡು ಬೇಕು ಅದಕ್ಕೆ. ಆದರೆ ಆ ಮರಳುಗಾಡಿದ್ರೂ ಕೂಡ ನೀರಿಲ್ಲದಂತಹ ಪ್ರದೇಶದಲ್ಲಿಯೂ ಕೂಡ ನೀರಿನಿಂದ ತುಂಬಿರುವಂತಹ, ಸ್ವಾದದಿಂದ ತುಂಬಿರುವಂತಹ, ಪೋಷಕಾಂಶಗಳಿಂದ ತುಂಬಿರುವಂತಹ, ಬಾಯಿಗೆ ಹಾಕಿದ ತಕ್ಷಣ ಕರಗಿ ದೇಹಕ್ಕೆ ಅದನ್ನು ಶಕ್ತಿಯಾಗಿ ಮಾರ್ಪಡಿಸುವಂತಹ ರೀತಿಯಲ್ಲಿ ಅಂತಹ ಒಂದು ಸ್ವಾದವನ್ನು ಮತ್ತು ಅಂತಹ ಒಂದು ಸುಲಭವಾಗಿ ಕರಗುವಂತಹ ಅರ್ಹತೆಯನ್ನು ಅದರಲ್ಲಿ ಆ ಖರ್ಜೂರದಲ್ಲಿ ದೇವರು ಇಟ್ಟಿದ್ದಾರೆ. ಆದ್ದರಿಂದಲೇ ನಾವು ಆ ಪ್ರಾರ್ಥನೆಯನ್ನು ಬಹಳ ಮೈಂಡ್ಫುಲ್ನೆಸ್ನೊಂದಿಗೆ, ಪರಿಜ್ಞಾನದೊಂದಿಗೆ ಮಾಡಬೇಕಾದಂಥ ಅಗತ್ಯ ಇದೆ. ಆ ಪ್ರಾರ್ಥನೆ ಯಾವುದು ಅಂತ ಹೇಳಿದರೆ, ذهب الظمأ, ಅಲ್ಲಾಹನು ನನ್ನ ಬಾಯಾರಿಕೆಯನ್ನು ನೀಗಿಸಿದನು. ವಬ್ತಲ್ಲತಿಲ್ ಉರೂಕು, ಮತ್ತು ಆ ಮೂಲಕ ನನ್ನ ನರನಾಡಿಗಳೆಲ್ಲವೂ ಕೂಡ ಉಬ್ಬಿದವು ಮತ್ತು ನಾನು ಒಂದು ರೀತಿಯ ಸಂತೋಷ ನನ್ನ ಇಡೀ ದೇಹದಲ್ಲಿ ಹರಿದಾಡಿತು. ವಸಬತಲ್ ಅಜ್ರು ಇನ್ಶಾ ಅಲ್ಲಾಹ್, ಮತ್ತು ಇಂತಹ ದೈನ್ಯತೆಯೊಂದಿಗೆ ನಾನು ಉಪವಾಸಾಚರಣೆ ಮಾಡಿರುವುದರಿಂದ ದೇವನು ನನಗೆ ಪುಣ್ಯವನ್ನು ಇನ್ಶಾ ಅಲ್ಲಾಹನು ಇಚ್ಛಿಸಿದರೆ ಕೊಡಬಹುದು. ಆದ್ದರಿಂದ ಈ ಪರಿಜ್ಞಾನ ಬಹಳ ಮುಖ್ಯ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.